कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमो वेदान्तवेदिने। नरकासुरसंहर्त्रे लोककल्याणकारक गुरूणां गुरवे नित्यं श्रीकृष्णाय नमो नमः। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। शङ्कराचार्य सच्छिष्यं ज्ञानिराजं तपस्विनं नैष्कर्म्यसिद्धिकर्तारं सुरेश्वरमहं भजे। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। ॐ शान्ति शान्ति शान्तिः। अथ सुरेश्वराचार्याणां नैष्कर्म्यसिद्धौ तृतीयाध्याये नवमः श्लोकः। ಮೂರನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸಾಮಾನಾಧಿಕರಣ್ಯಾದೇಃ ಘಟೇತರಖಯೋರಿವ ವ್ಯಾವೃತ್ತೇ ಸ್ಯಾದವಾಕ್ಯಾರ್ಥಃ ಸಾಕ್ಷಾನ್ನಸ್ತತ್ವಮರ್ಥಯೋಃ. ಓಂ ಶಾಂತಿ ಶಾಂತಿ ಶಾಂತಿ. ಬಹಳ ಸೊಗಸಾದ ಶ್ಲೋಕ. ತತ್ವಮಸಿ ವಾಕ್ಯದ ವಿಚಾರದಿಂದ ಮುಮುಕ್ಷುಗಳಿಗೆ ಅವಾಕ್ಯಾರ್ಥವಾಗುವುದು ಹೇಗೆ ಅನ್ನುವುದು ಹೇಳ್ತಾರೆ. ಒಂದು ವಾಕ್ಯಾರ್ಥ, ಮತ್ತೊಂದು ಅವಾಕ್ಯಾರ್ಥ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಬರೆದಿರುವಂತ ಕ್ಲೇಶಾಪಹರಣಿ ಗೊತ್ತಾಗಿದೆ. ಎಷ್ಟು ವಿಸ್ತಾರವಾಗಿ ಬಂದಿದ್ದಾರೆ ಗುರುಗಳು. 9ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸಾಮಾನಾಧಿಕರಣ್ಯಾದೇಃ ಘಟೇತರಖಯೋರಿವ ವ್ಯಾವೃತ್ತೇ ಸ್ಯಾದವಾಕ್ಯಾರ್ಥಃ ಸಾಕ್ಷಾನ್ನಸ್ತತ್ವಮರ್ಥಯೋಃ. ಏನು ಅದ್ಭುತವಾದ ಶ್ಲೋಕ, ಎಷ್ಟು ಅರ್ಥಗರ್ಭಿತವಾದ ಶ್ಲೋಕ. ಇಂತಹ ಶ್ಲೋಕಗಳನ್ನ ಅರ್ಥ ಮಾಡಿಕೊಂಡು ತಮ್ಮದನ್ನಾಗಿ ಮಾಡಿಕೊಂಡು ಅಸಿಮಿಲೇಟಿಂಗ್ ಜೀರ್ಣಿಸಿಕೊಂಡು ಅದನ್ನ
ಸಂಸ್ಕೃತ ವ್ಯಾಖ್ಯಾನದ ಮುಖಾಂತರವಾಗಿ ತಿಳಿಸುತ್ತಿರುವಂತಹ ಮಹಾತ್ಮರೇ ಇಡೀ ವಿಶ್ವದಲ್ಲಿ ನಂಬರ್ 1. ಯಾರು? ನಮ್ಮ ನಿಮ್ಮೆಲ್ಲರ ಪೂಜ್ಯ ಸದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಇದು ಕ್ಲೇಶಾಪಹರಣಿ ವ್ಯಾಖ್ಯಾನಕ್ಕೆ ನಿಜವಾಗಿ ನೋಬೆಲ್ ಪ್ರೈಸ್ ಕೊಡಬೇಕು, ಅಷ್ಟು ಚೆನ್ನಾಗಿದೆ. ಇದಕ್ಕೆ ಪದಚ್ಛೇದ ಮಾಡ್ತೀವಿ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ, ಅರ್ಥ ಮಾತ್ರ. ಸಾಮಾನಾಧಿಕರಣ್ಯಾದೇಹೇ ಘಟೇತರ ಖಯೋಃ ಇವ ವ್ಯಾವೃತ್ತೇಃ ಸ್ಯಾತ್ ಅವಾಕ್ಯಾರ್ಥಃ ಸಾಕ್ಷಾತ್ ನಃ ತತ್ವಮರ್ಥಯೋಃ. 9 ಪದಗಳು, ನವಪದಾತ್ಮಕ ಶ್ಲೋಕ. ಈ ಶ್ಲೋಕಗಳನ್ನ ನಿಜವಾಗಿ ಉಪನ್ಯಾಸ ಮಾಡಬೇಕು ಅಂದ್ರೆ ನಂಗೆ ತುಂಬಾ ಇಷ್ಟ. ಅದನ್ನು ಕೇಳುವಂತ ಜನ ಇರಬೇಕು. 9 ಪದಗಳಿಂದ ಸಿದ್ಧವಾಗಿರುವ ದಿವ್ಯ ಮಂಗಲ ಶ್ಲೋಕವಿದು. ಇದಕ್ಕೆ ಅನ್ವಯ ಹೇಳ್ತೇನೆ ನೋಡಿ. ಉಪನ್ಯಾಸ ಶ್ರವಣದಲ್ಲಿಯೇ ಮನಸ್ಸಿದ್ದು ಬಿಟ್ರೆ ಎಲ್ಲರಿಗೂ ಬ್ರಹ್ಮಜ್ಞಾನವಾಗುವುದು ಖಂಡಿತ. ಅಂತಃಕರಣ ಶುದ್ಧವಾಗಿರ್ಬೇಕು, ಮುಮುಕ್ಷುತ್ವ ಇರಬೇಕು, ಜಿಜ್ಞಾಸುತ್ವವಿರಬೇಕು. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಲ್ಲಿಯೂ ಭಗವತ್ಪಾದ ಶಂಕರಾಚಾರ್ಯರಲ್ಲಿಯೂ ಮತ್ತು ಸುರೇಶ್ವರಾಚಾರ್ಯರಲ್ಲಿಯೂ ನಿಷ್ಕಲ್ಮಶವಾದಂತ ಭಕ್ತಿ ಇದ್ದು ಬಿಟ್ರೆ ಯಾಕೆ ಬ್ರಹ್ಮಜ್ಞಾನ ಮಾಡುವುದಿಲ್ಲ? ಇದಕ್ಕೆ ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ಘಟೇತರ ಖಯೋಃ ಇವ ತತ್ವಮರ್ಥಯೋಃ ಸಮಾನಾಧಿಕರಣ್ಯಾದೇಃ ವ್ಯಾವೃತ್ತೇಃ ನಃ ತತ್ವಮರ್ಥಯೋಃ ಸಾಕ್ಷಾತ್ ಅವಾಚ್ಯಾರ್ಥಃ ಸ್ಯಾತ್. ಇದನ್ನ ನನ್ಗೆ ಆಶ್ಚರ್ಯ. ಹೇಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅರ್ಥ ಮಾಡಿಕೊಂಡು ವ್ಯಾಖ್ಯಾನ ಬರೆದಿದ್ದಾರೆ ಸ್ವಾಮಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಈ ಶ್ಲೋಕಕ್ಕೆ ಪೀಠಿಕೆಯಾಗಿ ಭಗವಾನ್ ಸುರೇಶ್ವರಾಚಾರ್ಯರವರು ಕೆಲವು ಅವತರಣಿಕಾ ವಾಕ್ಯಗಳನ್ನು ಬರೆದಿದ್ದಾರೆ. ಓದ್ತೇನೆ ನೋಡಿ. ಇದಕ್ಕೆ ಒಂದು ಹೆಡ್ಡಿಂಗ್ ಕೊಟ್ಟಿದ್ದಾರೆ ಗುರುಗಳು. ಪಂಚಮ ಖಂಡ. ಶ್ಲೋಕಗಳಿಗೆ ವ್ಯಾಖ್ಯಾನವನ್ನು ಮಾಡುವುದಕ್ಕಿಂತ ಮುಂಚೆ ಶ್ಲೋಕಗಳ ಅರ್ಥವನ್ನ ತಿಳಿದುಕೊಂಡು ಅದನ್ನ ವಿಭಾಗ ಮಾಡಿ ಬರೀತಾ ಇದ್ದೆ. ಪಂಚಮ ಖಂಡ. ವಾಕ್ಯಾತ್ ಅವಾಕ್ಯಾರ್ಥ ಪ್ರತಿಪತ್ತಿ ಪ್ರಕಾರ. ತತ್ವಮಸಿ ವಾಕ್ಯದಿಂದ ಮುಮುಕ್ಷ ಸಾಧಕರಿಗೆ ಉಂಟಾಗಬೇಕಾಗಿರುವಂತ ಅರ್ಥ ಅವಾಕ್ಯಾರ್ಥ. ಅವಾಕ್ಯಾರ್ಥವೆಂದರೇನು? ಅಲ್ಲಿ ಕ್ರಿಯಾಪದವಾಗಲಿ, ಕರ್ತೃಪದವಾಗಲಿ, ವಿಶೇಷವಾಗಲಿ, ವಿಶೇಷಣವಾಗಲಿ, ನಾಮಪದವಾಗಲಿ ಯಾವುದೂ ಇಲ್ಲ. ವಾಕ್ಯಾರ್ಥವೆಂದರೇನು? ಒಂದು ವಾಕ್ಯ. ರಾಮನು ನಾಳೆ ಮೈಸೂರಿಗೆ ಕಾರಿನಲ್ಲಿ ಹೋಗುತ್ತಾನೆ, ಇದು ವಾಕ್ಯಾರ್ಥ. ಅದೇ ರೀತಿಯಲ್ಲಿ ತತ್ವಮಸಿ ತತಿ, ಆ ಬ್ರಹ್ಮವೇ, ತ್ವಂ ನೀನು ಅಸಿಯಾಗಿದ್ದೀಯ. 3 ಪದಗಳಿವೆ. ತತ್ ಅನ್ನುವಂತಹ ಒಂದು ಪದ, ತ್ವಂ ಅನ್ನುವಂತಹ ಮತ್ತೊಂದು ಪದ, ಅಸಿ ಎನ್ನುವಂತ ಕ್ರಿಯಾಪದ. ಈ 3ಕ್ಕೂ ಹೆಸರು ವಾಕ್ಯಾರ್ಥ. ಆ ಬ್ರಹ್ಮವೇ ನೀನಾಗಿದ್ದೀಯ ವಾಕ್ಯಾರ್ಥ. ಅದು ಆ ಆತ್ಮಜ್ಞಾನವಲ್ಲ. ಆತ್ಮಜ್ಞಾನ ಅಂತಂದ್ರೆ ಆ ವಾಕ್ಯದಲ್ಲಿರುವ ತತ್ಪದ, ತ್ವಂಪದ, ಅಸಿಪದ 3 ಕರಗಿ ಹೋಗಿ ಕ್ರಿಯಾಪದರಹಿತವಾಗಿರುವ, ಕರ್ತೃಪದರಹಿತವಾಗಿರುವ, ಯಾವ ದೋಷವೂ ಇಲ್ಲದೆ ಇರುವಂತ ಪರಿಪೂರ್ಣವಾದ ಆತ್ಮಜ್ಞಾನದಲ್ಲಿ ಆತ್ಮಜ್ಞಾನಕ್ಕೆ ಅವಾಕ್ಯಾರ್ಥ. ಇದು ಬಹಳ ಚೆನ್ನಾಗಿದೆ. ನನಗೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ
ಸರಸ್ವತಿ ಸ್ವಾಮೀಜಿಯವರು ವಾಕ್ಯದಿಂದ ಅವಾಚ್ಯಾರ್ಥವಾಗುವುದು ಹೇಗೆ ಎನ್ನುವುದನ್ನ ಬಹಳ ತಿಳಿಸಿದ್ದಾರೆ. ಅದನ್ನು ಸುರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ. ವಾಕ್ಯಾತೆ ತತ್ವಮಸೀತಿ ವಾಕ್ಯಾತಿ ಅವಾಕ್ಯಾರ್ಥ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಅವಾಕ್ಯಾರ್ಥವು ಪ್ರತಿಪತ್ತಿ ಉಂಟಾಗುವ ಕ್ರಮ ಹೇಗುಂಟಾಗುತ್ತೆ? ತತ್ವಮಸಿ ಅಂತ ಗುರು ಹೇಳ್ತಾನೆ, ಶಿಷ್ಯ ಕೇಳ್ತಾನೆ. ಶಿಷ್ಯರು ಕೇಳಿ ಅರ್ಥವನ್ನ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ತಾನೆ. ತತ್ವಮಸಿ ಎನ್ನುವಂತಹದ್ದು ವಾಕ್ಯಾರ್ಥ. ತತ್ವಮಸಿ ವಾಕ್ಯಾರ್ಥ ಶ್ರವಣದಿಂದ, ಮನನದಿಂದ, ನಿಧಿಧ್ಯಾಸನದಿಂದ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊತಾರಲ್ಲ, ಅದು ಅವಾಕ್ಯಾರ್ಥ. ಅಹಂ ಬ್ರಹ್ಮಾಸ್ಮಿ ಎನ್ನುವಾಗಲೂ 3 ಪದ ಇದೆ. ತತು ತ್ವಂ ಅಸಿ 3, ಅಹಂ ಬ್ರಹ್ಮ ಅಸ್ಮಿ 3. ಆದರೆ ಅಹಂ ಬ್ರಹ್ಮ ಅಸ್ಮಿ ಎನ್ನುವಾಗ ಅಹಂ ಎನ್ನುವುದು ಪ್ರಮಾತೃ, ಬ್ರಹ್ಮ ಎನ್ನುವುದು ಪ್ರಮೇಯ ವಿಶೇಷ, ಅಸ್ಮಿ ಎನ್ನುವುದು ಕ್ರಿಯಾಪದ. ಅಹಂ ಬ್ರಹ್ಮಾಸ್ಮಿ ಅಂತ ಅರ್ಥವಾದಾಗ ವಿಶೇಷಣವೂ ಇಲ್ಲ, ವಿಶೇಷ್ಯವೂ ಇಲ್ಲ, ಕ್ರಿಯಾಪದವೂ ಇಲ್ಲ, ನಾಮಪದವೂ ಇಲ್ಲ, ಎಲ್ಲವೂ ಕರಗಿ ಹೋಗಿಬಿಟ್ಟು ಪರಿಪೂರ್ಣವಾದ ಬ್ರಹ್ಮವೇ ನಾನು ಅರ್ಥ ಮಾಡ್ಕೋತಾರಲ್ಲ, ಅದಕ್ಕೆ ಹೆಸರು ಅವಾಕ್ಯಾರ್ಥ. ಹೇಗಿದು? ಹೆಡ್ಡಿಂಗ್ ಚೆನ್ನಾಗಿ ಯಾರು ಮಾಡಿಲ್ಲ, ಯಾರು ಗೊತ್ತೂ ಇಲ್ಲ, ಯಾವ ಪಂಡಿತರಿಗೂ ಗೊತ್ತಿಲ್ಲ. ಅಂದ್ರೆ ಇಷ್ಟು ಸೊಗಸಾಗಿ ನೈಷ್ಕರ್ಮ್ಯ ಸಿದ್ಧಿಯನ್ನ ಪ್ರವಚನ ಮಾಡುವ, ವ್ಯಾಖ್ಯಾನ ಮಾಡುವಂತಹ ಸಾಮರ್ಥ್ಯ ನನ್ನ ನಿಮ್ಮೆಲ್ಲರ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಮಾತ್ರವೇ ಹೊರತು ಯಾರಿಗೂ ಕಷ್ಟ. ವಾಕ್ಯಾತ್ ಅವಾಕ್ಯಾರ್ಥ ಪ್ರತಿಪತ್ತಿ ಪ್ರಕಾರ ಎದ್ದಿದ್ದು ಅತ್ರ ಕೇಚಿದಾಹು. ಚೆನ್ನಾಗಿ, ಅತ್ರ ಕೇಚಿದಾಹು, ಇಲ್ಲಿ ಕೆಲವರು ಹೇಳುತ್ತಾರೆ, ಸ್ವರೇಶ್ವರಾಚಾರ್ಯರ ಕಾಲದಲ್ಲಿ ಇದ್ದಂತ ಅದ್ವೈತ ವೇದಾಂತಿಗಳು ಶಂಕರಾಚಾರ್ಯರ ಕಾಲದಲ್ಲಿ ಇದ್ದ ಎಲ್ಲ ವೇದಾಂತಿಗಳು ಅದ್ವೈತವನ್ನೇ ಹೇಳ್ತಾರೆ. ವೇದಾಂತಿಗಳು ಅಂದ್ರೇನು? ವೇದಾಂತಗಳನ್ನ ಪ್ರಮಾಣವನ್ನಾಗಿ ಒಪ್ಪಿಕೊಂಡು ವೇದಾಂತಗಳ ಆಧಾರದಿಂದ ತಮ್ಮ ಸಿದ್ಧಾಂತವನ್ನ ನಿರ್ಣಯ ಮಾಡುವಂತಹ ವಾದಿಗಳು. ಈ ವೇದಾಂತಿಗಳು ತಾರ್ಕಿಕರಲ್ಲ, ತಾರ್ಕಿಕರು ವೇದಾಂತಿಗಳು ಅಲ್ಲ. ಸಾಂಖ್ಯರು, ಪಾತಂಜಲಿಗಳು ವೇದಾಂತಿಗಳಲ್ಲ. ಮೀಮಾಂಸಕರು, ಬೌದ್ಧರು ವೇದಾಂತಿಗಳಲ್ಲ. ವೇದಾಂತಿಗಳಲ್ಲಿಯೇ ಅನೇಕ ವಾದಿಗಳಿದ್ದರು. ಅವರಿಗೆಲ್ಲ ಹೆಸರೇನು? ಒಂದು ಮುಖ್ಯವಾದ ಹೆಸರು ಏನಂತ, ಅವರೆಲ್ಲರೂ ಕೂಡ ಪೂರ್ವ ವ್ಯಾಖ್ಯಾನಕಾರರು, ವೃತ್ತಿಕಾರರು ಅಂತ ಹೆಸರು. ವೃತ್ತಿಕಾರರು, ಭಾಷ್ಯಕಾರರು, ವ್ಯಾಖ್ಯಾನಕಾರರು ಈ ಭಾಗವನ್ನ ಪ್ರಪ್ರಥಮವಾಗಿ ಮುಮುಕ್ಷ ಪ್ರಪಂಚಕ್ಕೆ ತೋರಿಸಿಕೊಟ್ಟಂತಹ ಮಹಾತ್ಮನೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು. ಒಂದೇ ಮಂತ್ರಕ್ಕೆ ಇದು ವೃತ್ತಿಕಾರರ ವ್ಯಾಖ್ಯಾನ. ವೃತ್ತಿಕಾರ ಅಂದ್ರೇನು? ಶಂಕರರಿಗಿಂತ ಹಿಂದೆ 8ನೇ ಶತಮಾನಕ್ಕಿಂತ ಹಿಂದೆ 7ನೇ ಶತಮಾನದಲ್ಲಿ ಇದ್ದಂಥ ವೇದಾಂತಿಗಳು ಈ ಸೂತ್ರಗಳಿಗೆ, ಶ್ಲೋಕಗಳಿಗೆ, ವೇದಾಂತ ಮಂತ್ರಗಳಿಗೆ ಅರ್ಥವನ್ನು ಬರೆದಿದ್ದಲ್ಲ, ಅವರ ಹೆಸರು ವೃತ್ತಿಕಾರರು. ಅನಂತರ ಭಾಷ್ಯಕಾರರು, ಗೌಡಪಾದರು, ಶಂಕರರು, ಸ್ವರೇಶ್ವರರು, ಈ ಮೂವರನ್ನು ಸೇರಿಸಿಕೊಂಡು ನಾವು ವೇದಾಂತ ಪರಂಪರೆಯಲ್ಲಿ ಆಚಾರ್ಯ ತ್ರಯರು ಅಂತ ಹೇಳ್ತೇವೆ. ಇದಕ್ಕೆ ಭಾಷ್ಯಕಾರರು ಅಂತ 8ನೇ ಶತಮಾನ. ಅನಂತರ 8ನೇ ಶತಮಾನವಾದ ಮೇಲೆ 8ನೇ ಶತಮಾನ, 9ನೇ ಶತಮಾನದಿಂದ
ಈ 21ನೇ ಶತಮಾನದವರೆಗೆ ಯಾರ್ಯಾರು ವೇದಾಂತ ಮಂತ್ರಗಳಿಗೆ ಅರ್ಥವನ್ನು ಮಾಡಿದ್ದಾರೋ ಅವರೆಲ್ಲರಿಗೂ ಹೆಸರು ವ್ಯಾಖ್ಯಾನ ಸಂಪ್ರದಾಯ. ವೃತ್ತಿಕಾರರು, ಭಾಷ್ಯಕಾರರು, ವ್ಯಾಖ್ಯಾನಕಾರರು. ಇದು ಬಹಳ ಬಹಳ ದೊಡ್ಡ ವಿಚಾರ. ಇದನ್ನ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನ್ನ ಬಳಿ ತುಂಬಿದ್ದಾರೆ. ಆ ವೃತ್ತಿಕಾರರ ಅಭಿಪ್ರಾಯಗಳನ್ನ, ವೃತ್ತಿಕಾರರ ವಾದಗಳನ್ನ, ಆ ವೃತ್ತಿಕಾರರ ವ್ಯಾಖ್ಯಾನಗಳನ್ನ, ವೃತ್ತಿಕಾರರ ವೃತ್ತಿಗಳನ್ನ ಅನುವಾದ ಮಾಡಿಕೊಂಡು ಶಂಕರರು, ಗೌಡಪಾದರು, ಸ್ವರೇಶ್ವರ ಮೂವರು ಕೂಡ ಅದನ್ನು ಒಪ್ಪಿಕೊಂಡು ಕೆಲವು ಭಾಗವನ್ನ ಒಪ್ಪಿಕೊಂಡು ಕೆಲವು ಭಾಗವನ್ನ ಖರೀದಿ ಮಾಡಿ. ಇದು ಸರಿಯಲ್ಲ. ವೃತ್ತಿಕಾರರ ಅಭಿಪ್ರಾಯ 10% ಸರಿಯಾಗಿದೆ, 20% ಸರಿಯಾಗಿದೆ, 80% ತಪ್ಪು ಅನ್ನುವುದನ್ನ ಮೂವರು ತೋರಿಸ್ಕೊಟ್ಟಿದ್ದಾರೆ. ಗೌಡಪಾದ, ಶಂಕರ, ಸ್ವರೇಶ್ವರರು. ಅನಂತರ ಸರಿಯಾದ ಅರ್ಥವೇನು ಎನ್ನುವುದನ್ನು ತೋರಿಸಿದ್ದಾರೆ. ಇದು ಬಹಳ ಪಾಂಡಿತ್ಯಪೂರ್ಣವಾದಂತಹ ವಿಚಾರ. ಶಂಕರರು ಬ್ರಹ್ಮ ಸೂತ್ರಗಳಿಗೆ, ಬಾದರಾಯಣೀಯ ಸೂತ್ರಗಳಿಗೆ ಅದ್ಭುತವಾದಂತಹ ಭಾಷ್ಯ ಬರೆದಿದ್ದಾರೆ. ನಾವು ಶಂಕರಾಚಾರ್ಯರ ನಿಜವಾದ ಚಿತ್ರಣವನ್ನ, ಶಂಕರಾಚಾರ್ಯರ ನಿಜವಾದ ಸ್ವರೂಪವನ್ನ, ಶಂಕರಾಚಾರ್ಯರ ಹೃದಯವನ್ನ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅವತಾರದ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಶಾಂಕರ ಬ್ರಹ್ಮಸೂತ್ರ ಭಾಷ್ಯವನ್ನು ಓದಬೇಕು. ಅದರಲ್ಲಿ ವೃತ್ತಿಕಾರರ ಅಭಿಪ್ರಾಯಗಳನ್ನ ಅನುವಾದ ಮಾಡಿಕೊಂಡು ಒಪ್ಪಿಕೊಂಡು ಖಂಡನೆ ಮಾಡಿದ್ದಾರೆ. ಇಲ್ಲಿ ಇವಾಗ ಅದೇ ಕೆಲಸವನ್ನ ಸುರೇಶ್ವರಾಚಾರ್ಯರು ಮಾಡ್ತಾ ಇದ್ದಾರೆ. ಅತ್ರ ಈ ವಿಷಯದಲ್ಲಿ, ಯಾವ ವಿಷಯದಲ್ಲಿ? ತತ್ವಮಸಿ ವಾಕ್ಯಕ್ಕೆ ಅರ್ಥವನ್ನ ಮಾಡುವ ವಿಷಯದಲ್ಲಿ ಕೇಚಿತ್ ಬಹುವಚನ, ಕಹ ಕೌಕೆ, ಕಶ್ಚಿತ್ ಕೌಚಿತ್, ಕೇಚಿತ್ ಕಂ ಕೌಕಾನ್, ಕಂಚಿತ್ ಕೌಚಿತ್, ಕಾಂ ಕಾಂಶ್ಚಿತ್, ಕೇನ ಕಾಭ್ಯಾಂ ಕೈಹಿ, ಕಸ್ಮೈ ಕಾಭ್ಯಾಂ ಕೇಬಿ. ಚಿತ್ತು ಜನ ಸೇರ್ಬಿಟ್ರೆ ಕೆಲವರು ಅಂತ ಅರ್ಥವಾಗುತ್ತೆ. ಅತ್ರ ಈ ವಿಷಯದಲ್ಲಿ ಕೇಚಿತ್ ವೃತ್ತಿಕಾರ ಆಹು. ಸುರೇಶ್ವರ ಶಂಕರ ಗೌಡಪಾದಾಚಾರ್ಯರ ಕಾಲವೇ 8ನೇ ಶತಮಾನ. ಅವರು ಕೇಚಿದಾಹು ಬರೆಯಬೇಕಾದರೆ ಹಿಂದಕ್ಕೆ ಹೋಗಿ 7ನೇ ಶತಮಾನ, 7ನೇ ಶತಮಾನ. ಕೇಚಿತ್ ವೃತ್ತಿಕಾರ ಆಹು ಹೇಳ್ತಾರೆ. ಏನಂತ? ಯತ್ಕಿಂಚಿತ್ ಇಹ ವಾಕ್ಯಂ ಲೌಕಿಕಂ ವಾ ವೈದಿಕಂ ವಾ ತತ್ಸರ್ವಂ ಸಂಸರ್ಗಾತ್ಮಕಮೇವ ವಾಕ್ಯಾರ್ಥಂ ಗಮಯತಿ. ಅತಃ ತತ್ವಮಸ್ಯಾದಿ ವಾಕ್ಯೇಭ್ಯಃ ಸಂಸರ್ಗಾತ್ಮಕಂ ಅಹಂ ಬ್ರಹ್ಮ ಇತಿ ವಿಜ್ಞಾಯ ತಾವನ್ನಿಧಿಧ್ಯಾಸೀತ ಯಾವತ್ ಅವಾಕ್ಯಾರ್ಥಾತ್ಮಕಃ ಪ್ರತ್ಯಗಾತ್ಮ ವಿಷಯ ಅವಬೋಧಃ ಅಹಂ ಬ್ರಹ್ಮ ಇತಿ ಸಮಭಿಜಾಯತೆ ತಸ್ಮಾದೇವ ವಿಜ್ಞಾನಾತ್ ಕೈವಲ್ಯಮಾಪ್ನೋತೀತಿ ತದ್ವಾದ ನಿರಾಕರಣಾಯ ಇದಮುಚ್ಯತೆ. ಸಾಮಾನಾಧಿಕರಣ್ಯಾದೇಃ ಘಟೇತರ ಖಯೋರಿವ ವ್ಯಾವೃತ್ತೇ ಸ್ಯಾದವಾಕ್ಯಾರ್ಥಃ ಸಾಕ್ಷಾನ್ನಸ್ತತ್ವಮರ್ಥಯೋ. ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲಿಯರ್ ಆಗಿದೆ. ಭಾಷ್ಯಕಾರ ಶಂಕರರಿಗಾಗಲಿ, ವಾರ್ತಿಕಕಾರ ಸುರೇಶ್ವರಾಚಾರ್ಯರಿಗಾಗಲಿ ಮಂತ್ರಗಳ ವಿಷಯದಲ್ಲಿ ಯಾವ ಡೌಟು ಇಲ್ಲ. ಹಾಗಿರ್ಬೇಕು. ನಮ್ಗೆ ಭಾಷ್ಯ ಬರೆಯಬೇಕು ಅಂದ್ರೆ ಸುಮ್ಮನೆ ಮಕ್ಕೆ ಕಾಮಕ್ಕೆ ಬರೆಯೋದಿಲ್ಲ, ಅವರಿಗೆ ಅನುಭವ ಆಗಿರ್ಬೇಕು.
ಸ್ವರೇಶ್ವರಾಚಾರ್ಯರು ಬ್ರಹ್ಮನಿಷ್ಠರಾಗಿ ಜ್ಞಾನಿ ಪುಂಗವರಾಗಿ ತತ್ವವನ್ನ ಬಲ್ಲವರಾಗಿ ಜೀವನ್ ಮುಕ್ತರಾಗಿ ಹೇಳ್ತಾ ಇದ್ದಾರೆ. ಅರ್ಥ ಹೇಳ್ತಾ ಬರ್ತೇನೆ, ನಿಧಾನವಾಗಿ ಅರ್ಥ ಮಾಡ್ತಾರೆ. ಅತ್ರ ಕೇಚಿದಾಹು ತತ್ವಮಸಿ ಎನ್ನುವಂತಹ ವಾಕ್ಯದ ಅರ್ಥಜ್ಞಾನದ ವಿಷಯದಲ್ಲಿ ಕೆಲವು ಹೇಳುತ್ತಾರೆ. ಇದೊಂದು ದೊಡ್ಡ ವಿಚಾರ. ತತ್ವಮಸಿ ವಾಕ್ಯಾರ್ಥ ನಿರ್ಣಯ ಅಂತ ಹೆಸರು. ಇದನ್ನ ಅವತ್ತಿನಿಂದ ಇವತ್ತಿನವರೆಗೂ 13 ಶತಮಾನಗಳಿಂದಲೂ ಕೂಡ ವಿದ್ವಾಂಸರು ಪಂಡಿತರು ಚರ್ಚೆ ಮಾಡ್ತಾ ಬಂದಿದ್ದಾರೆ. ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವತಾರ ಪುರುಷರಾದ್ದರಿಂದಲೇ, ಶಂಕರರ ಅವತಾರವಾದ್ದರಿಂದಲೇ ಧೈರ್ಯವಾಗಿ ಸುಸ್ಪಷ್ಟವಾಗಿ ಬರೀತಾರೆ. ಅತ್ರ ಕೇಚಿದಾಹು ಅರ್ಥ ಏನಂತ, ಯಹ ಯತ್ಕಿಂಚಿತ್ ವಾಕ್ಯಂ ಲೌಕಿಕಂ ವಾ ವೈದಿಕಂ ವಾ ತತ್ ಸರ್ವಂ ಸಂಸರ್ಗಾತ್ಮಕಮೇವ ವಾಕ್ಯಾರ್ಥಂ ಗಮಯತಿ. ಕರೆಕ್ಟ್ ಇದು. ಇಹ ವ್ಯಾಕರಣಶಾಸ್ತ್ರೇ, ಇಹ ಸಂಸ್ಕೃತ ಸಾಹಿತ್ಯ ಶಾಸ್ತ್ರೇ, ಇಹ ಭೂಲೋಕೆ ಯತ್ಕಿಂಚಿತ್ ವಾಕ್ಯಂ, ಎನಿ ಸೆಂಟೆನ್ಸ್, ಯಾವುದೇ ಒಂದು ವಾಕ್ಯವಾಗಲಿ, ಲೌಕಿಕಂ ವಾ ವೈದಿಕಂ ವಾ, ಒಂದು ಲೌಕಿಕ ವಾಕ್ಯ, ಒಂದು ವೈದಿಕ ವಾಕ್ಯ. ಲೌಕಿಕ ವಾಕ್ಯ ಹೇಳ್ತೇನೆ. ಗುರು ಶಿಷ್ಯ ಹೇಳ್ತಾನೆ, ಎಲೆ ಶಿಷ್ಯನೇ, ನೀನು ನಾಳೆ ದಿವಸ ಬಾಂಬೆಗೆ ಹೋಗಿ ಬಾಂಬೆಯಿಂದ ಇಂಥ ಪದಾರ್ಥವನ್ನ ತೆಗೆದುಕೊಂಡು ಬಾ ಅಂದ್ರು. ಅರ್ಥ ಆಯ್ತು. ಇನ್ನೊಮ್ಮೆ ಹೇಳ್ತಾರೆ, ನಾಳೆ ದಿವಸ ಮಹಾಶಿವರಾತ್ರಿ ಇದೆಯಪ್ಪ, ಪೂಜೆ ಮಾಡಬೇಕಾಗಿದೆ, ನೀವೆಲ್ಲರೂ ಸೇರ್ಕೊಂಡು 1 kg ಬಿಲ್ವದಳವನ್ನು ತನ್ನಿ. ಬಿಲ್ವದಳದಿಂದ ಪರಮೇಶ್ವರನಿಗೆ ಸಹಸ್ರನಾಮಾರ್ಚನೆ ಮಾಡೋಣ ಅಂತ ಹೇಳ್ತಾರೆ. ಇದು ಲೌಕಿಕ ವಿಚಾರ. ಅಥವಾ ಅಂಗಡಿಗೆ ಹೋಗ್ಬಿಟ್ಟು 2 kg ಸಕ್ಕರೆಯನ್ನು ತೆಗೆದುಕೊಂಡು ಬಾ. ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು 1 kg ಬದನೆಕಾಯಿ, 2 kg ಆಲೂಗಡ್ಡೆ ತಗೊಂಡ್ ಬಾ. ಇನ್ನೊಬ್ಬ ಹೇಳ್ತಾನೆ, ಈ ಒಂದು ಮಂತ್ರದಿಂದ ಇಂಥ ದೇವತೆಗೆ ತುಪ್ಪವನ್ನು ಹೋಮ ಮಾಡಿದರೆ ಇಂಥ ದೇವತೆ ಸಂತೋಷಪಟ್ಟು ಇಂಥ ಫಲವನ್ನು ಕೊಡ್ತಾನೆ. ಮಾಘ ಮಾಸವಾದ್ದರಿಂದ ನೀವು ಪ್ರತಿ ಭಾನುವಾರ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಾ ಬನ್ನಿ, ಆರೋಗ್ಯ ಬರುತ್ತೆ ಅಂತಾರೆ. ಇದೆಲ್ಲ ಲೌಕಿಕ ಮತ್ತು ವೈದಿಕ. ಹೌದಾ? ಲೌಕಿಕ ಅಂದ್ರೇನು? ಎಲ್ಲರಿಗೂ ಗೊತ್ತಿರುವಂತಹದ್ದು. ಕಳ್ಳೆಕಾಯಿ ತಗೊಂಡ್ ಬಾ, ಹುಣಸೆ ಹಣ್ಣು ತಗೊಂಡ್ ಬಾ, ಅಡಿಗೆ ಮಾಡು, ಮನೆ ಕಟ್ಟು, ಕಸ ಹೊಡಿ, ಲೌಕಿಕ. ವೈದಿಕ ಅಂದ್ರೇನು? ಈ ಶಾಸ್ತ್ರದ ಹೇಳಿರುವಂತೆ ಇಂಥ ಹೋಮವನ್ನು ಮಾಡು, ಇಂಥ ಕರ್ಮವನ್ನು ಮಾಡು, ದೇವ್ರ ಪೂಜೆ ಹೀಗೆ ಮಾಡು. ಲೌಕಿಕ ವಾಕ್ಯವಾಗಲಿ ವೈದಿಕ ವಾಕ್ಯವಾಗಲಿ ಎಲ್ಲವೂ ಕೂಡ ತತ್ಸರ್ವಂ ಸಂಸರ್ಗಾತ್ಮಕಮೇವ ವಾಕ್ಯಾರ್ಥಂ ಗಮಯತಿ. ಆ ವಾಕ್ಯಗಳು ಕೇಳುವವನಿಗೆ ಸಂಸರ್ಗ ರೂಪವಾಗಿರುವ ವಾಕ್ಯಾರ್ಥವನ್ನು ಉಂಟು ಮಾಡುತ್ತದೆ. ಹೇಳಿದೆ, ನೀನು ಅಂಗಡಿಗೆ ಹೋಗ್ಬಿಟ್ಟು ಹುಣಸೆ ತಗೊಂಡ 100 ರೂಪಾಯಿ ಕೊಟ್ಟೆ. ನೀನು ಒಬ್ಬ ಸ್ನೇಹಿತ ಅಥವಾ ಕೆಲಸದವನು ಅಂಗಡಿಗೆ ಹೋಗಿ ಅಂಗಡಿ ಪಕ್ಕದಲ್ಲಿದೆ 1 kg ಹುಣಸೆ ತಗೊಂಡ. ಅರ್ಥ ಆಯ್ತು. ಇದು ವಾಕ್ಯಾರ್ಥ ಜ್ಞಾನ, ಸಂಸರ್ಗಾತ್ಮಕ ಜ್ಞಾನ. ಸಂಸರ್ಗ ಅಂದ್ರೇನು? ಕರ್ತೃಪದ, ಕ್ರಿಯಾಪದ, ವಿಶೇಷಣ, ವಿಶೇಷ, ನಾಮಪದ, ಇದರಿಂದ ಕೂಡಿರುವಂತ ಅರ್ಥ. ಸಂಸರ್ಗಾತ್ಮಕವಾದ ವಾಕ್ಯಾರ್ಥವನ್ನೇ ಎಲ್ಲಾ ವಾಕ್ಯಗಳು ಉಂಟು ಮಾಡುತ್ತವೆ. ಲೌಕಿಕ ವಾಕ್ಯವಾಗಲಿ ವೈದಿಕ ವಾಕ್ಯವಾಗಲಿ ಎಲ್ಲವೂ ಕೂಡ ಸಂಸರ್ಗಾತ್ಮಕಮೇವ, ಸಂಸರ್ಗ ರೂಪವಾಗಿರುವಂಥ ವಾಕ್ಯಾರ್ಥವನ್ನೇ ಉಂಟು ಮಾಡುತ್ತವೆ. ಎಲೆ ಶಿಷ್ಯರೇ, ನೀವೆಲ್ಲರೂ ಕೂಡ ಬೆಳಿಗ್ಗೆ 4 ಗಂಟೆಯಿಂದ ಸ್ನಾನ ಸಂಧ್ಯಾ ಮಾಡಿಕೊಂಡು 6 ಗಂಟೆಯಿಂದ 8 ಗಂಟೆವರೆಗೆ ಬ್ರಹ್ಮಸೂತ್ರ ಭಾಷ್ಯ ಪ್ರವಚನವನ್ನ ಕೇಳಬೇಕು ಅಂತ ಹೇಳಿದೆ.
ಲೌಕಿಕ ವೈದಿಕ ಎರಡೂ ಸೇರ್ಕೊಂಡೆ ಆಗ್ಲಿ ಗುರುಗಳೇ. ಇನ್ನು 4 ಗಂಟೆಗೆ ಎರ್ತಾರೆ, ದಾನ ಮಾಡ್ತಾರೆ, ಸಂಧ್ಯಾ ಬಂಧನೆ ಮಾಡ್ಕೊಂಡು 6 ಗಂಟೆಗೆ ಪ್ರವಚನ ಕೂತ್ಕೊಂಡು ಕೇಳ್ತಾರೆ. ಇದು ಸಂಸರ್ಗ ರೂಪವಾದ ಜ್ಞಾನವೇ ಹೊರತು ಅಸಂಸರ್ಗಾತ್ಮಕವಾದ ಜ್ಞಾನವಲ್ಲ. ಅರ್ಥ ಆಯ್ತಲ್ವೇ? ಲೌಕಿಕ ವಾಕ್ಯವಾಗಲಿ ವೈದಿಕ ವಾಕ್ಯವಾಗಲಿ ಎಲ್ಲಾ ವಾಕ್ಯಗಳು ಸಂಸರ್ಗಾತ್ಮಕಮೇವ, ಅಂದರೆ ಅನ್ವಯ, ಪದಚ್ಛೇದ, ವಾಕ್ಯಾರ್ಥ, ವಿಶೇಷ, ವಿಶೇಷಣ, ನಾಮಪದ, ಕ್ರಿಯಾಪದ ಇವುಗಳಿಟ್ಟುಕೊಂಡು ಸಂಸರ್ಗ ರೂಪವಾಗಿರುವ ವಾಕ್ಯಾರ್ಥವನ್ನೇ ಗಮಯತಿ, ಜ್ಞಾಪಯತಿ, ತಿಳಿಸುತ್ತದೆ. ಯಾವುದು? ವಾಕ್ಯ. ಎಂಥ ವಾಕ್ಯ? ಲೌಕಿಕಂಬ ವೈದಿಕಂಬ ವಾಕ್ಯ. ಅತಃ ಆದ್ದರಿಂದ ತತ್ವಮಸ್ಯಾದಿ ವಾಕ್ಯೇಭ್ಯ ಸಂಸರ್ಗಾತ್ಮಕಂ ಅಹಂ ಬ್ರಹ್ಮ ಇತಿ ವಿಜ್ಞಾಯ. ಬ್ಯೂಟಿಫುಲ್. ಇದು ಪೂರ್ವ ಪಕ್ಷ. ಆದ್ದರಿಂದ ತತ್ವಮಸಿ ಅಂತ ವಾಕ್ಯ ನೋಡಿ. ತತ್ ಅನ್ನುವುದು ವಾಕ್ಯವಲ್ಲ, ಪದ. ತ್ವಮ್ ಅನ್ನುವುದು ವಾಕ್ಯವಲ್ಲ, ಪದ. ಅಸಿ ಎನ್ನುವುದು ವಾಕ್ಯವಲ್ಲ, ಪದ. ತತ್ ಅನ್ನುವಂತಹದ್ದು ಸರ್ವನಾಮ. ಬ್ರಹ್ಮ ಎನ್ನುವಂತ ತ್ವಮ್ ಅನ್ನುವಂತಹದ್ದು ಸರ್ವನಾಮ. ಅಸಿ ಎನ್ನುವಂತಹ ಕ್ರಿಯಾಪದ. ಈ ಕರ್ತೃಪದ ಕ್ರಿಯಾಪದಗಳಿಂದ ಕೂಡಿರುವಂತಹ ತತ್ವಮಸಿ ವಾಕ್ಯವು ತತ್ವಮಸ್ಯಾದಿ ವಾಕ್ಯೇಭ್ಯ ತತ್ವಮಸಿ ಸರ್ವಂ ಖಲ್ವಿದಂ ಬ್ರಹ್ಮ ಈಶಾವಾಸ್ಯಮಿದಂ ಸರ್ವಂ ಬ್ರಹ್ಮೈವೇದಂ ವಿಶ್ವಂ ಆತ್ಮೈವೇದಂ ಸರ್ವಂ ವಾಸುದೇವ ಸರ್ವಂ ಇತ್ಯಾದಿ ವಾಕ್ಯಗಳಿಂದ ಮುಮುಕ್ಷ ಜನಗಳಿಗೆ ಉಂಟಾಗುವಂತಹ ತಿಳುವಳಿಕೆ ಸಂಸರ್ಗಾತ್ಮಕಂ, ಸಂಸರ್ಗ ರೂಪವಾಗಿರುವ ಜ್ಞಾನವೇ ಹೊರತು ಬೇರೆ. ಆದ್ದರಿಂದ ತತ್ವಮಸಿ ವಾಕ್ಯವನ್ನು ಕೇಳಿದ ಶಿಷ್ಯ ಯಾರಿಂದ? ಗುರುಗಳಿಂದ. ಗುರುಗಳು ಶಿಷ್ಯನಿಗೆ ತತ್ವಮಸಿ ಅಂತ ಹೇಳಿದರು. ಅರ್ಥವಾಯ್ತು. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತ ತಿಳ್ಕೊಂಡ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ತಿಳುವಳಿಕೆ ಸಂಸರ್ಗಾತ್ಮಕವಾಗಿದೆ. ಅದರಲ್ಲಿ ಭೇದ ಉಂಟು. ನಾನು ಬ್ರಹ್ಮವಾಗಿದ್ದೇನೆ. ಅಹಂ ಸರ್ವನಾಮ, ಬ್ರಹ್ಮ ನಾಮಪದ, ಅಸ್ಮಿ ಕ್ರಿಯಾಪದ. ಅದು ಹಾಗೆ ಬಿಡ್ಕೊಂಡು ನಾನು ಬ್ರಹ್ಮವಾಗಿದ್ದೇನೆ ಎನ್ನುವಂತಹದ್ದು ಸಂಸರ್ಗಾತ್ಮಕವಾಗಿರುವ ಜ್ಞಾನವಾಗಿದೆ. ಇದನ್ನ ವಿಜ್ಞಾನ ತಿಳ್ಕೊಂಡು ತತ್ವಮಸಿ ಮುಂತಾದ ವಾಕ್ಯಗಳನ್ನ ಶ್ರವಣ ಮಾಡಿ ಅರ್ಥವನ್ನ ಮಾಡಿಕೊಂಡು ಅದರಿಂದ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಜ್ಞಾನವನ್ನ ಪಡೆದುಕೊಂಡು ಇತಿ ವಿಜ್ಞಾನ ಹೀಗೆಂದು ತಿಳಿದುಕೊಂಡು ಅದರಿಂದ ಮೋಕ್ಷವಾಗಿಲ್ಲ, ಅವನಿಗೆ ಜ್ಞಾನವಾಯ್ತಷ್ಟೇ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಜ್ಞಾನವಾಯಿತು. ಅಜ್ಞಾನ ಹೇಗಿದೆ? ಸಂಸರ್ಗಾತ್ಮಕವಾದ ಜ್ಞಾನ. ಸಂಸರ್ಗ ಅಂದ್ರೆ ಸಂಬಂಧ. ಸಂಬಂಧದಿಂದ ಕೂಡು ಒಂದು ಕರ್ತೃಪದ, ಒಂದು ಕ್ರಿಯಾಪದ, ಒಂದು ವಿಶೇಷಣ. ಈ ಜ್ಞಾನವನ್ನ ಪಡ್ಕೊಂಡು ಇವನು ಅಲ್ಲಿವರೆಗೂ ಕೂಡ ತಾವನ್ನಿಧಿಧ್ಯಾಸೀತ ತಿಳ್ಕೊಂಡ, ಮೋಕ್ಷವಾಗಿಲ್ಲ. ತಿಳಿದುಕೊಂಡ ವಾಕ್ಯವನ್ನ ನಿಧಿಧ್ಯಾಸೀತ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಎಂದು ಅಲ್ಲಿವರೆಗೂ ಕೂಡ ನಿಧಿಧ್ಯಾಸನ ಮಾಡುತ್ತಿರಬೇಕು. ನಿಧಿಧ್ಯಾಸನ ಎಂದರೆ ಇದು ಪ್ರಸಂಖ್ಯಾನ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಎನ್ನುವುದನ್ನ ಯಾವಾಗ ಜಪ ಮಾಡ್ತಾ ಇರ್ಬೇಕು. ಎಲ್ಲಿವರೆಗೆ? ಯಾವತ್ತು ಅವಾಕ್ಯಾರ್ಥಾತ್ಮಕ ಪ್ರತ್ಯಗಾತ್ಮ ವಿಷಯ ಅವಬೋಧೋ ಜಾಯತೆ. ಇವನಿಗೆ ಎಲ್ಲಿವರೆಗೆ ಇನ್ನು ಅವಾಕ್ಯಾರ್ಥ ಜ್ಞಾನವಾಗಿಲ್ಲವೋ ಅಲ್ಲಿವರೆಗೂ ಜಪ ಮಾಡಿ. ಅಥವಾ ಯಾವಾಗ ಇವನಿಗೆ ಅವಾಕ್ಯಾರ್ಥಾತ್ಮಕವಾದ ಜ್ಞಾನವಾಯಿತು, ಅಹಂ ಬ್ರಹ್ಮ, ಅಹಮ್ಮೂ ಹೋಯ್ತು, ಬ್ರಹ್ಮವೂ ಹೋಯ್ತು, ಅಸ್ಮಿ ಶಬ್ದ ಹೋಯ್ತು, 3 ಶಬ್ದಗಳು ಖಾಲಿ ಹೋಗಿ ಎಲ್ಲಿವನಿಗೆ ಅವಾಕ್ಯಾರ್ಥ ರೂಪವಾದ ಪ್ರತ್ಯಯ ಉಂಟಾಗುತ್ತದೆಯೋ ಪ್ರತ್ಯಗಾತ್ಮ ವಿಷಯ ಅವಬೋಧ.
ಪ್ರತ್ಯಗಾತ್ಮರ ವಿಷಯಕ್ಕೆ ಇವನಿಗೆ ನಿಶ್ಚಯ ಜ್ಞಾನ ಉಂಟಾಗುತ್ತದೆಯೋ ಅದು ಮೋಕ್ಷ. ಬರೀ ಶಬ್ದ ಕಟ್ ಮಾಡ್ಬಿಟ್ಟು ಆಗುವುದಿಲ್ಲ. ಅಹಂ ಬ್ರಹ್ಮ ಇದಿ ನೋಡಿ, ಅಹಂ ಬ್ರಹ್ಮಾಸ್ಮಿ ಇಲ್ಲ, ಅಮ್ಮು ಹೋಯ್ತು, ಬ್ರಹ್ಮಮು ಹೋಯ್ತು, ಎಲ್ಲವೂ ಬ್ರಹ್ಮವೇ ಎನ್ನುವಂತ ಅರಿವು ಯಾವಾಗ ಸಂಭವಿಜಾಯತೆ ಚೆನ್ನಾಗಿ ಉಂಟಾಗುತ್ತದೆಯೋ ಅಲ್ಲಿಯವರೆಗೂ ಕೂಡ ಇವನು ಅಹಂ ಬ್ರಹ್ಮಾಸ್ಮಿ ಎನ್ನುವುದನ್ನ ಪ್ರಸಂಚಾನ ಮಾಡುತ್ತಿರಬೇಕು. ಇದಕ್ಕೆ ಹೆಸರು ಪ್ರಸಂಚಾನವಾದ. ಈ ಪ್ರಸಂಚಾನವಾದವು ಶಂಕರರ ಕಾಲದಲ್ಲಿಯೂ ಹಿಂದಿ ಇದು ತಪ್ಪು. ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಜ್ಞಾನ ಉಂಟಾದಾಗ ಅದೇ ಅಸಂಸಾರಿಯಾತ್ಮ ಜ್ಞಾನ, ಅದೇ ಅಸಂಸರ್ಗಾತ್ಮಕ ಜ್ಞಾನ. ಅದಾದ್ಮೇಲೆ ಏನು ಮಾಡ್ಬೇಕಾಗ್ತದೆ? ಅಹಂ ಬ್ರಹ್ಮ ಇದೆ ಸಮಬೀಜ. ಯಾವಾಗ ಇವನಿಗೆ ನಾನೇ ಬ್ರಹ್ಮ ಎನ್ನುವಂತ ಜ್ಞಾನ ಉಂಟಾಗುತ್ತದೆಯೋ ಅದಕ್ಕೆ ಹೆಸರು ಅಸಂಸರ್ಗಾತ್ಮಕ ಜ್ಞಾನ. ಅಲ್ಲಿಯವರೆಗೂ ಕೂಡ ಇವನು ಅಹಂ ಬ್ರಹ್ಮಾಸ್ಮಿ ಎನ್ನುವುದನ್ನ ತಿಳ್ಕೊಂಡ್ಯಾರೆ, ತಿಳ್ಕೊಂಡು ಜಪ ಮಾಡ್ತದೆ. ತಸ್ಮಾದೇವ ವಿಜ್ಞಾನಾತ್, ಆ ಕಟ್ಟಕಡೆಯಲ್ಲಿ ಸಾಯುವವರೆಗೂ ಜಪ ಮಾಡ್ತಾ ಇರ್ತಾನೆ. ಸಾಯುವ ಕಟ್ಟಕಡೆ ಉಸಿರಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಜಪ ಮಾಡಿದ್ದಾರಲ್ಲ, ಆ ಜ್ಞಾನದಿಂದಲೇ ಇವನಿಗೆ ಕೈವಲ್ಯ ಮಾಪ್ನೋತಿ, ಇವನು ಮೋಕ್ಷ ಹೊಂತಾನೆ. ಸತ್ಮೇಲೆ ಮೋಕ್ಷ, ಪ್ರಸಂಚಾನದಿಂದ ಮೋಕ್ಷ, ರಿಪೀಟೆಡ್ ಪ್ರಾಕ್ಟೀಸ್ನಿಂದ ಮೋಕ್ಷ ಎಂದು ಅರ್ಥ ಮಾಡ್ತಾರೆ. ತನ್ನಿರಾಕರಣಾಯ, ಈ ವಾದವನ್ನ ತಳ್ಳಿ ಹಾಕುವುದಕ್ಕಾಗಿ ಇದಂ ಮುಚ್ಯತೆ. ಈ ಶ್ಲೋಕವನ್ನು ಹೇಳ್ತಾ ಇದ್ದೇವೆ. ಸಾಮಾನಾಧಿಕರಣ್ಯಾದೇ ಘಟೆ ತರಕ್ಷಯೋರಿವ ವ್ಯಾವೃತ್ತಿ ಸ್ಯಾದವಾಚ್ಯಾರ್ಥ ಸಾಕ್ಷಾನ್ನಸ್ತತ್ವಮರ್ಥಯೋ. ಈ ವಾದ ತಪ್ಪು. ಯಾವುದು? ತತ್ವಮಸಿ ವಾಕ್ಯವನ್ನ ಗುರುಗಳಿಂದ ಶ್ರವಣ ಮಾಡಿ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನವಾಗಿದೆ. ಅಜ್ಞಾನವನ್ನ ಮಾಡಿಕೊಂಡು ಅದು ಮೋಕ್ಷ ಪ್ರಾಪ್ತಿಗೆ ಸಹಾಯವಾಗಬೇಕಾದ್ರೆ ಸಾಯುವವರೆಗೂ ಕೂಡ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಎಂದು ಜಪ ಮಾಡ್ತಾ ಇದ್ದಾರೆ. ಆ ಕಟ್ಟ ಕಡೆ ಪ್ರತ್ಯಯ ಉಂಟಲ್ಲ, ಅದರಿಂದ ಇವನಿಗೆ ಮೋಕ್ಷವಾಗುತ್ತದೆ ಎನ್ನುವ ಪ್ರಸಂಚಾನವಾದ ತಪ್ಪು. ಅದು ಸರಿಯಲ್ಲ. ಇದು ಮುಮುಕ್ಷುಗಳಿಗೆ ಅವರು ಮಾಡಿರುವಂತ ದ್ರೋಹ. ಬಾ ಮುಂದೆ ಗುರು ಜ್ವರ ಬರೀತಾರೆ, ಬಹಳ ಚೆನ್ನಾಗಿ ನಿಧಾನ ನೋಡೋಣ. ತನ್ನಿರಾಕರಣಾಯ, ಪ್ರಸಂಚಾನವಾದ ನಿರಾಕರಣಾಯ ತಿರಸ್ಕರಣಾಯ ಇದ ಮುಚ್ಯತೆ. ಅಸ್ಮಾಭಿ, ನಾವು ನಮ್ಮ ಅಭಿಪ್ರಾಯ ತಿಳಿದುವುದಕ್ಕಾಗಿ ಈ ಶ್ಲೋಕ ಹೇಳ್ತಾ ಇದ್ದೇವೆ. ಶ್ಲೋಕ ಓದೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸಾಮಾನಾಧಿಕರಣ್ಯಾದೇಃ ಘಟೆ ತರಕ್ಷಯೋರಿವ ವ್ಯಾವೃತ್ತೇ ಸ್ಯಾದವಾಕ್ಯಾರ್ಥಃ ಸಾಕ್ಷಾನ್ನಸ್ತತ್ವಮರ್ಥಯೋಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶಂಕರರ ಕಾಲದಲ್ಲಿ ದ್ವೈತ ವೇದಾಂತಿಗಳೇ ಇರಲಿಲ್ಲ. ದೊಡ್ಡ ಸಂಶೋಧನೆ. ಹಾಗಾದರೆ ಶಂಕರರು ಮತ್ತು ಸುರೇಶ್ವರಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಖಂಡನೆ ಮಾಡಿದ್ದಾರಲ್ಲ ಅಂದ್ರೆ ಅದ್ವೈತಿಗಳು. ಅದ್ವೈತ ವೇದಾಂತಿಗಳನ್ನೇ ಶಂಕರರು ಖಂಡನೆ ಮಾಡಿದ್ದಾರೆ. ಅಬ್ಬಾ, ಎಂಥ ಸಂಶೋಧನೆ ಸ್ವಾಮಿ ಇದು! ಇದನ್ನು ಪೂಜ್ಯ ಸದ್ಗುರುಗಳು ಹೊಟ್ಲಾಸ ಪಾಠ ಮಾಡಿದ್ದಾರೆ. ಒಂದು ಪುಸ್ತಕ ಬರೆದಿದ್ದಾರೆ, ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ. ಎಲ್ಲ ವಿಮರ್ಶಾತ್ಮಕ ಗ್ರಂಥ. ಏನ್ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂದ್ರೆ ಮುದುಕರು ಹುಡಿ ತಿನ್ಕೊಂಡಿದ್ರು ಮಡಿ ಮಡಿ ಅಂತ ಹಾರಾಡ್ತಾ ಅವೆಲ್ಲ ಅಲ್ಲ. ಈ ಸಂಶಯ ಯಾರು ಮಾಡಿದೆ? ಇಡೀ ವಿಶ್ವದಲ್ಲಿ ಯಾವ ವೇದಾಂತಿಗಳಾಗಲಿ ಯಾವ ಪಂಡಿತೋತ್ತಮನಾಗಲಿ ಮಾಡದೇ ಇರುವಂತ ಅದ್ಭುತವಾದ ಸಂಶೋಧನೆ ಮಾಡಿದ್ದಾರೆ.
ಅದನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಏನು, ಗುರುಗಳ ಅನುಗ್ರಹದಿಂದ ಸುಬ್ರಾಯ ಶರ್ಮಾ ಬದುಕಿದ್ದಾನೆ. ಸುಬ್ರಾಯ ಶರ್ಮಾ ಉಪನ್ಯಾಸವನ್ನು ಮಾಡ್ತಾ ಇದ್ದಾನೆ. ಯಾರು ಹೇಳಿ ಇಲ್ಲಿ ನೋಡಿ, ದ್ವೈತಿಗಳು ದ್ವೈತ ವೇದಾಂತಿಗಳಲ್ಲ, ಪಟ್ಟಿ ಕೊಟ್ಟ ಅವ್ರ್ಯಾರೂ ಕೂಡ ವೇದಾಂತಗಳ ಪ್ರಾಮಾಣ್ಯದಿಂದ ತಮ್ಮ ಪ್ರಧಾನ ಸಿದ್ಧಾಂತವನ್ನಾಗಲಿ ಅಥವಾ ಅಷ್ಟಾಂಗ ಯೋಗ ಸಿದ್ಧಾಂತವನ್ನಾಗಲಿ ಪರಮಾಣು ಸಿದ್ಧಾಂತ ಮಾಡ್ತಾ ಇಲ್ಲ. ಅವರಿಗೆ ವೇದಾಂತ ಬೇಡ. ಎಲ್ಲರೂ ತಾರ್ಕಿಕರು. ಸಾಂಖ್ಯರು ಅನುಮಾನ ಪ್ರಧಾನ ಪ್ರಮಾಣದಿಂದ ಪ್ರಧಾನವನ್ನು ನಿರ್ಣಯ ಮಾಡ್ತಾರೆ. ಇನ್ನು ಪಾತಂಜಲಿಗಳು ಸಾಂಖ್ಯರನ್ನೇ ಅನುಸರಿಸಿ ಶ್ರೇಷ್ಠರವಾದಿಗಳು ಅಂತಾದ್ರು. ನೈಯಾಯಿಕ ಮತ್ತು ವೈಶೇಷಿಕರು ತರ್ಕದ ಬದಲಿ ನಿರ್ಣಯ ಮಾಡ್ತಾರೆ. ವೇದಾಂತಿಗಳು ಮಾತ್ರ ವೇದಾಂತಗಳ ಪ್ರಾಮಾಣ್ಯದಿಂದ ಪ್ರಪಂಚವೆಲ್ಲವೂ ಅದ್ವಿತೀಯವಾದ ಬ್ರಹ್ಮವಾಗಿದೆ. ಬ್ರಹ್ಮೈವೇದಂ ಸಮಸ್ತಂ ವಿಶ್ವಂ. ಏನ್ ಪ್ರಮಾಣ? ಉಪನಿಷತ್ನ ಹೇಳ್ತಾ ಇದ್ದಾರೆ ನೋಡಿ, ಭಗವದ್ಗೀತಾ ಹೇಳ್ತಾ ಇದೆ, ಬ್ರಹ್ಮಸೂತ್ರ ಹೇಳ್ತಾ. ಈ ವೇದಾಂತ ಪ್ರಸ್ಥಾನದ ಈ ಗ್ರಂಥಗಳನ್ನೇ ಪ್ರಧಾನ ಪ್ರಮಾಣವಾಗಿ ಇಟ್ಕೊಂಡು ಯಾರು ತಮ್ಮ ಸಿದ್ಧಾಂತವನ್ನು ಮಾಡ್ತಾರೋ ಅಂಥವನೇ ಅದ್ವೈತ ವೇದಾಂತಿಗಳು. ಶಂಕರರ ಕಾಲದಲ್ಲಿಯೂ ಸುರೇಶ್ವರರ ಕಾಲದಲ್ಲಿಯೂ ಇದ್ದಂತ ಎಲ್ಲ ವೇದಾಂತಿಗಳು ಅದ್ವೈತಿಗಳೇ. ಅದ್ವೈತ ಅಂದ್ರೇನು? ಜೀವ ಪರಮಾತ್ಮರಿಗೆ ಅದ್ವೈತ ಹೇಳುವಂತ ವಾದಿಗಳು. ಅದ್ರಲ್ಲಿ 106 ಪಂಗಡ ಇದೆ. ಬದುಕಿರುವಾಗ ಜೀವಾತ್ಮತ್ವವಿದೆ, ಸತ್ತ ಮೇಲೆ ಜೀವಾತ್ಮನು ಬ್ರಹ್ಮದಲ್ಲಿ ಸೇರೋಗ್ತಾನೆ. ಬ್ರಹ್ಮಜ್ಞಾನವಾದ ಮೇಲೂ ಕೂಡ ಅವಿದ್ಯ ಇದೆ. ಅವಿದ್ಯ ಹೋಗ್ಬೇಕಾದ್ರೆ ಪ್ರಸಂಚಾನದಿಂದ ಒಂದು ಹೇಳ್ತಿರ್ಬೇಕಾದ್ರೆ ಪಟ್ಟಿ ಹಾಕಿದ್ದಾರೆ ಗುರುಗಳು. ಶಂಕರಾಚಾರ್ಯರ ಕಾಲದಲ್ಲಿದ್ದ ಅದ್ವೈತ ವೇದಾಂತೇಳಿ ಏನೇನ್ ಹೇಳ್ತಾ ಇದ್ರು ಅಂತ. ತಸ್ಮಾದೇವ ಅಸಂಸರ್ಗಾತ್ಮಕಾತೆ ವಿಜ್ಞಾನತು ಕೈವಲ್ಯಮವಾಪ್ನೋತಿ. ಸಾಯಿಬವರೆಗೂ ಮಾಡುತ್ತಿರುವ ಅಹಂ ಬ್ರಹ್ಮಾಸ್ಮಿ ಎನ್ನುವ ಪ್ರಸಂಚಾನ ಸಾಧನದಿಂದ ಅವನಿಗೆ ಏನಾಗುತ್ತೆ? ಕೈವಲ್ಯವು ದೊರಕುತ್ತದೆ. ಕೈವಲ್ಯ ಅಂತಂದ್ರು ಬಂದೆ, ಮೋಕ್ಷ ಅಂದ್ರು ಬಂದೆ, ಬ್ರಾಹ್ಮಿ ಸ್ಥಿತಿ ಅಂತಂದ್ರು ಬಂದೆ, ಬ್ರಹ್ಮರೂಪೇಣ ಅವಸ್ಥಾನ ಎಲ್ಲ ಒಂದೇ. ಇದು ಸುಲಭವಲ್ಲ ಸ್ವಾಮಿ. ಆನೆಯಂತೆ ಇದ್ಬಿಟ್ಟಿದೆ. ಆನೆಯನ್ನು ಓಡಿಸ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಒಂದು ಬೆಕ್ಕು ಸಾಕೊಂಡಿದ್ದೇವೆ, ಒಳ್ಳೆ ಮುದ್ದಾದ ಬೆಕ್ಕು. ಆ ಬೆಕ್ಕನ್ನು ತಗೊಂಡು ಹೋಗ್ಬಿಟ್ಟು ಆನೆಯನ್ನು ಓಡಿಸು ಅಂದ್ರೆ ಆನೆ ಬೆಕ್ಕನ್ನು ತುಳು ಸಾಯಿಸ್ಬಿಡುತ್ತೆ. ಆನೆ ಇದು ಬೆಕ್ಕು. ಅಧ್ಯಾಸ ಗಟ್ಟಿಯಾಗಿರುವಂತ ಮಹಾರೋಗ. ಇದು ಹೋಗ್ಬೇಕಾದ್ರೆ ಪ್ರಸಂಚಾನ ಮಾಡ್ಬೇಕು, ಆಮೇಲೆ ಅವರಿಗೆ ಮೋಕ್ಷವಾಗುತ್ತೆ ಅಂತ ಹೇಳ್ತಾ ಇದ್ರು. ತನ್ನಿರಾಕರಣಾಯ ತಸ್ಯ ಪ್ರಸಂಚಾನವಾದಸ್ಯ ನಿರಾಕರಣಾಯ ಇದಮುಚ್ಯತೆ. ಈ ಪ್ರಸಂಚಾನವಾದ ತಪ್ಪು. ಆ ಅದ್ವೈತ ವೇದಾಂತಿಗಳಿಗೆ ಅದ್ವೈತ ಸಿದ್ಧಾಂತ ಸರಿಯಾಗಿ ಅರ್ಥವಾಗಿಲ್ಲ. ಅದ್ವೈತಗಳು ಹೆಸರಾಕೊಂಡ್ಬಿಟ್ಟಾಯ್ತೇನ್ರಿ. ನಾವು ಅದ್ವೈತಗಳು ಅಂತ ಹೇಳ್ಕೊಂಡು ಪೂಜೆ ಮಾಡ್ತಾ ಜಪ ಮಾಡ್ತಾ ಇದ್ಬಿಟ್ರೆ ಅದ್ವೈತಗಳಾಗ್ತಾ ಇದೆಯಾ? ಬೋರ್ಡ್ ಹಾಕೊಂಡ್ಬಿಡುದು, ನಾನೊಬ್ಬ ಅದ್ವೈತಿ. ಬೆಳಿಗ್ಗೆ ರಾತ್ರಿವರೆಗೂ 3 ಗಂಟೆ ಕೇಳ್ತೇನೆ, ಸ್ನಾನ ಮಾಡ್ತೇನೆ, ವಿಭೂತಿ ಹಾಕೋತೇನೆ, ಜಪವನ್ ಮಾಡ್ತೇನೆ, ಧ್ಯಾನವನ್ ಮಾಡ್ತೇನೆ, ಪಾರಾಯಣ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ. ಒಂದು ದಿನವಾದ್ರು ವೇದಾಂತ ವಿಚಾರವಿಲ್ಲ ಅನ್ಬಿಟ್ರೆ ಅದ್ವೈತ ಮರಿ ಮೋಸ. ನನ್ ದೊಡ್ಡ ಪ್ರೊಫೆಸರ್ ಬೋರ್ಡ್ ಹಾಕೊಂಡ್ಬಿಟ್ಟೆ, ಪ್ರೊಫೆಸರ್ ಸುಬ್ಬರಾಯ ಶರ್ಮಾ ಅಂತ. ನನ್ಗೆ ರಾಮ ಶಬ್ದ ಗೊತ್ತಿಲ್ಲ, ಬ್ರಹ್ಮಸೂತ್ರ ಭಾಷ್ಯ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾರು? ನಾನು ದೊಡ್ಡ ಪ್ರೊಫೆಸರ್. ತಪ್ಪು. ಅದ್ವೈತ ಎನ್ನುವಂತಹದ್ದು ಅನುಭವ ಸಿದ್ಧವಾಗಿರುವಂತಹ ಸಿದ್ಧಾಂತ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅದ್ವೈತ ವೇದಾಂತಿಗಳು ಅಂತಂದ್ರೆ ಅದ್ವೈತ ದರ್ಶನದ ರಾಜಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ಶಂಕರರ ಕಾಲದಲ್ಲಿ ಇದ್ದಂಥ ಎಲ್ಲ ವೇದಾಂತಿಗಳು ಅದ್ವೈತ ವೇದಾಂತಿಗಳೇ. ಆದರೆ ಹೆಸರು ಮಾತು ಅದ್ವೈತ ವೇದಾಂತಿ ಅಂತ ಹಾಕೊಂಡು ಸಾಂಖ್ಯರ ದ್ವೈತವನ್ನ ಪಾತಂಜಲಿಯ ದ್ವೈತ ಬೆರೆಸ್ಬಿಡ್ತಾ ಇತ್ತು. ಇದನ್ನ
ಒಂದು ವಿಷಯ ಜ್ಞಾಪಕ ಹೇಳ್ಬಿಡ್ತೇನೆ. ನನ್ನ ಪ್ರೀತಿಯ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳುವಾಗ ಒಂದು ವಿಷಯ ಹೇಳಿದ್ದಾರೆ. ಎಲ್ಲಾ ಪ್ರಾಚೀನ ವೇದಾಂತಿಗಳು ಅದ್ವೈತಿಗಳೇ, ಎರಡನೇ ಮಾತಿಲ್ಲ. ನಾವು ಅದ್ವೈತವನ್ನೇ ಹೇಳ್ತೇವೆ ಅಂತ ಹೇಳ್ತಾರೆ. ಆದರೆ ಅದ್ವೈತವನ್ನು ಹೇಳುವಾಗ ಅವರು ಸಾಂಖ್ಯರಿಂದ ಇನ್ಫ್ಲೂಯೆನ್ಸ್ ತೆಗೆದುಕೊಂಡು ಪಾತಂಜಲಿ ಯೋಗಿಗಳಿಂದ ಬೀಂಗ್ ಇನ್ಫ್ಲೂಯೆನ್ಸ್ಡ್ ಅವರ ವಾದದಿಂದ ಪ್ರೇರಿತರಾಗಿ ತರ್ಕವನ್ನು ತಂದ್ಬಿಡ್ತಾರೆ. ಅದ್ವೈತ ವೇದಾಂತ ಅನುಭವ ದರ್ಶನ, ಅದ್ವೈತ ವೇದಾಂತ ಇಂದ್ರಿಯ ಮನೋಬುದ್ಧಿಗಳನ್ನ ಮೀರಿರುವ ಸಾರ್ವತ್ರಿಕ ಅನುಭವ ದರ್ಶನ. ಇದನ್ನು ಬಿಟ್ಬಿಟ್ಟು ಸಾಂಖ್ಯ ಸಿದ್ಧಾಂತದಂತೆ ಪ್ರಳಯ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು ಕೆಲವರು. ಮತ್ ಕೆಲವರು ಪಾತಂಜಲಿ ಯೋಗ ದರ್ಶನದ ಸಂಸ್ಕಾರದಿಂದ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಮತ್ ಕೆಲವರು ಈ ವೈಶೇಷಿಕ ನೈಯಾಯಿಕ ದರ್ಶನದ ಬಲದಿಂದ ಈ ಪರಮಾಣುಗಳನ್ನ ಕರಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಹೆಸರು ಅದ್ವೈತ ವೇದಾಂತಿ. ಅದಕ್ಕೆಲ್ಲ ವೇದಾಂತವನ್ನೇ ಹೇಳ್ತಾ ಇದ್ರು. ಅದ್ವೈತ ವೇದಾಂತಿಗಳು ಎನ್ನುವಂತ ಬೋರ್ಡ್ ಅನ್ನು ಹಾಕೊಂಡು ಸಾಂಖ್ಯರ, ನೈಯಾಯಿಕರ, ವೈಶೇಷಿಕರ ಮತ್ತು ನೈಯಾಯಿಕರ ಬೌದ್ಧರ ವಾದವನ್ನ ಮಧ್ಯೆ ತಂದ್ಬಿಡ್ತಾ ಇದ್ರು. ಅದು ತಪ್ಪು. ವೇದಾಂತ ದರ್ಶನಕ್ಕೆ ಆ ಪ್ರಾಚೀನ ವೃತ್ತಿಕಾರ ಮಾಡಿರುವಂತ ದ್ರೋಹ. ಅದ್ವೈತ ವೇದಾಂತ ದರ್ಶನ ಶುದ್ಧವಾದ ದರ್ಶನ. ಇಲ್ಲಿ ಧ್ಯಾನ ಮಾಡಬೇಕಾದ್ದಿಲ್ಲ, ಪೂಜಾದಿಗಳಿಲ್ಲ, ಎಲ್ಲವನ್ನೂ ಮಾಡಿಕೊಂಡು ಉತ್ತಮನ ಯೋಗ್ಯನಾದಂತ ಶಿಷ್ಯ ವಿವೇಕ, ವೈರಾಗ್ಯ, ಸಮಾಧಿ, ಮುಮುಕ್ಷುತ್ವ ಸಂಪನ್ನನಾಗಿ ಗುರುವಿನ ಹತ್ರಕ್ಕೆ ಹೋದಾಗ ಗುರುಪದೇಶವನ್ನು ಮಾಡ್ತಾರೆ. ಆ ಸದ್ಗುರುಪದೇಶವನ್ನ ಶ್ರವಣ ಮಾಡಿ ಮನನ ಮಾಡುತ್ತಾ ಬಂದರೆ ಬ್ರಹ್ಮಜ್ಞಾನಿ ಆಗ್ಬಿಡ್ತಾನೆ. ಮೊದಲು ಕರ್ಮ, ಆಮೇಲೆ ಜ್ಞಾನ. ಜ್ಞಾನವಾದ ಮೇಲೆ ಏನೇನೂ ಇಲ್ಲ. ಹೌದಾ? ಕರ್ಮಣ್ಯಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃಷ್ಣ ಕರ್ಮ ಕೃತಿ. ಆಮೇಲೆ ಕರ್ಮಾನುಷ್ಠಾನ ಮಾಡಿ ಬ್ರಹ್ಮಜ್ಞಾನಿಯಾದ ಮೇಲೆ ಗೃಹಸ್ಥನಾಗಿದ್ದರೆ ಉಳಿದ ಗೃಹಸ್ಥನಂತೆ ಇವನು ಕೂಡ ಸ್ನಾನ, ಸಂಧ್ಯಾ, ಜಪ, ತಪ, ಪೂಜೆ ಮಾಡ್ತಿರುವುದು. ಕರ್ತೃತ್ವವಿಲ್ಲ, ಎಲ್ಲವೂ ಆಭಾಸ ಮಾತ್ರ. ಬ್ರಹ್ಮಜ್ಞಾನಿಯೂ ಕರ್ಮಾನುಷ್ಠಾನ ಮಾಡ್ತಾನೆ, ಅಜ್ಞಾನಿಯೂ ಕರ್ಮಾನುಷ್ಠಾನ ಮಾಡ್ತಾನೆ. ಅದು ಕರ್ಮ, ಇದು ಕರ್ಮಾಭಾಸ ಅಂತೆಲ್ಲ ಹೇಳ್ತಾ ಇದ್ದ. ಒಟ್ಟಿನಲ್ಲಿ ತತ್ವಮಸಿ ವಾಕ್ಯವನ್ನ ಶ್ರವಣ ಮಾಡಿ ಅರ್ಥ ಮಾಡಿಕೊಂಡ ಮೇಲೆ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಜ್ಞಾನ ಉಂಟಾಗಿದೆ. ಈ ಜ್ಞಾನ ದುರ್ಬಲ. ಈ ಜ್ಞಾನದಿಂದ ಅಧ್ಯಾಸ ನಿವೃತ್ತಿಯಾಗುವುದಿಲ್ಲ. ಈ ಜ್ಞಾನ ಸಂಸರ್ಗಾತ್ಮಕವಾದ ಜ್ಞಾನ. ಅಸಂಸರ್ಗಾತ್ಮಕವಾದ ಜ್ಞಾನದಿಂದಲೇ ಅಜ್ಞಾನ ನಿರಸನ, ಅಧ್ಯಾಸ ನಿವೃತ್ತಿ, ಅವಿದ್ಯಾ ಬಾಧ, ಆಮೇಲೆ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾ ಇದ್ರು. ಅದನ್ನೇ ಎಲ್ಲರೂ ಅನುಸರಿಸ್ತಾ ಇದ್ರು. ಇದು ತಪ್ಪು. ತನ್ನಿರಾಕರಣಾಯ. ಇದನ್ನ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಚಿಂತನ ಮಾಡಿಸುವಾಗ ತುರುಗಿ ಬಿಟ್ಟಿದ್ದಾರೆ. ನನ್ನ ಮನಸ್ಸಿನ ಒಳಗಡೆಯಲ್ಲಿ ಇದೆಲ್ಲ ಕೂತು ಬಿಟ್ಟಿದೆ. ಬಹಳ ಸಂತೋಷ. ಈ ಪ್ರಸಂಖ್ಯಾನವಾದವನ್ನ ನಿರಾಕರಣಾಯ, ತಿರಸ್ಕರಣಾಯ, ಪರಿಹಾರಾಯ, ಇದು ತಪ್ಪು, ಸರಿಯಲ್ಲ ಎಂದು ತೋರಿಸುವುದಕ್ಕಾಗಿ ಈ ಮುಂದಿನ ಶ್ಲೋಕವನ್ನು ಹೇಳುತ್ತಿದ್ದೇವೆ. 9ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸಾಮಾನಾಧಿಕರಣ್ಯಾದೇಃ ಘಟೇತರಕ್ಷಯೋರಿವ ವ್ಯಾವೃತ್ತೇ ಸ್ಯಾದವಾಕ್ಯಾರ್ಥಃ ಸಾಕ್ಷಾನ್ನಸ್ತತ್ವಮರ್ಥಯೋಃ. ಏನ್ ಚೆನ್ನಾಗಿದೆ ಸ್ವಾಮಿ, ಒಳ್ಳೆ ಆಟಂ ಬಾಂಬ್.
ಇದು ಹೆಸರು ಹೆಂಗ್ ಗೊತ್ತಾ? ವೇದಾಂತಿಗಳ ಬಾಂಬ್, ಲಕ್ಷ್ಮಿ ಬಾಂಬ್ ಅಂತ ಆತರ ಇದು ಆಟಮ್ ಬಾಂಬ್, ವೇದಾಂತ ಬಾಂಬ್. ಅನ್ವಯ ಹೇಳ್ತೇನೆ, ಒಂದ್ಸಲ ಕೇಳಿ, ಆಮೇಲೆ ಆಯಾ ಪದದ ನಮ್ಮ ಬರ್ಕೊಂಬಿಡಿ. ತತ್ವಮರ್ಥಯೋ ಘಟೇತರ ಖಯೋ ಇವ ಸಾಮಾನಾಧಿಕರಣ್ಯಾದೇಹೇ ಪಂಚಮಿ ಏಕವಚನ ಹೇತೋ ತತ್ವಮರ್ಥಯೋ ವ್ಯಾವೃತ್ತೇ ನಃ ಅವಾಕ್ಯಾರ್ಥ ಸಾಕ್ಷಾತ್ ಸ್ಯಾತ್. ಅದ್ಭುತ ಅದ್ಭುತ. ಯಾರು ಪಂಡಿತೋತ್ತಮರಿಗೆ ವ್ಯಾಕರಣ ಸಾಹಿತ್ಯ ಓದಿರ್ತಾರೆ, ಅರ್ಥ ಹೇಳಿ ಅಂದ್ರೆ ತಬ್ಬಿ ಬೆಪ್ಪೆ ಅಂತ ಆಗಲಿಲ್ಲ, ಅದು ಬಹಳ ಕಷ್ಟ. ಅದು ಆಶ್ಚರ್ಯ ನೋಡಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ಎಲ್ಲವೂ ಕೂಡ ಗುಗ್ರಿ. ತತ್ವಮರ್ಥಯೋ ತದರ್ಥಸ್ಯ ತ್ವಮರ್ಥಸ್ಯ ಚ. ಇಲ್ಲಿ ತದರ್ಥಶ್ಚ ತ್ವಮರ್ಥಶ್ಚ ತತ್ವಮರ್ಥೌ ತಯೋ ತತ್ವಮರ್ಥಯೋ ತದರ್ಥ ತ್ವಮರ್ಥಗಳಿಗೆ ಘಟೇತರ ಖಯೋರಿವ. ಇಲ್ಲಿ ಘಟೇತರ ಕಯೋರಿವ ಅಲ್ಲ, ಮಹಾಪ್ರಾಣ. ಘಟೇತರ ಖಯೋರಿವ. ಕಮ್ಮಂದ್ರೇನು? ಆಕಾಶ. ಅಮರಕೋಶ ಹೇಳ್ತಾನೆ, ಕಮ್ಮಂದ್ ಆಕಾಶ. ಘಟ ಇತರ ಖ, ಘಟ ಗಡಿಗೆ, ಇತರ ಗಡಿಗಿಂತ ಭಿನ್ನವಾಗಿರುವ ಮಹಾಕಾಶ. ಘಟಕ ಇತರ ಖಯೋಹೋ ಇವ. ಇದೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಏಕಾಗ್ರತೆ ಬೇಕು, ಶ್ರದ್ಧೆ ಬೇಕು. ಘಟ ಇತರ ಖಯೋರಿವ ಹೇಗೆ ಅಂದ್ರೆ ಘಟಶ್ಚ ಇತರ ಖಂಚ ಘಟೇತರ ಖೇ ತಯೋ ಘಟೇತರ ಖಯೋ ಘಟಕಸ್ಯ ಇತರಕಸ್ಯ ಚ ಘಟಕ ಇತರ ಖಯೋರಿವ. ಎಲ್ಲ ವ್ಯಾಕರಣ. ನಾಲ್ಗೆ ಮೇಲೆ ನರ್ತನ ಮಾಡ್ತಿರ್ಬೇಕು. ಯಾವುದು? ವೇದ ಸರಸ್ವತಿ ಅಂತ ಸ್ವಾಮಿಗಳ ಸ್ವಾಮಿ. ನನಗೆ ಸ್ವಾಮಿಗಳನ್ನ ಎಷ್ಟು ಕೊಂಡಾಡಿ ಇವಾಗ ಅನುಭವ ಆಗ್ತಾ ಇದ್ದೇನೆ. ಮುಂಚೆನೂ ಸಂತೋಷವಾಗಿದೆ, 16 ವರ್ಷ. ಇವಾಗ ಅದೆಲ್ಲ ಜ್ಞಾಪಿಸ್ಕೊತಾ ಇದ್ದೇನೆ. ಪಾಠ ಮಾಡಿದ್ದು ನನಗೆ ರಕ್ತಗತವಾಗಿಬಿಟ್ಟಿದೆ, ಅಲ್ಲ ಅಸ್ಥಿಗತವಾಗಿದೆ. ಗುರುಗಳ ಪಾಠ ಅಷ್ಟು ಮೃದು ಮಧುರವಾಗಿ ನಾಟು ಬಿಟ್ಟಿದೆ. ಘಟಾಕಾಶ ಮಹಾಕಾಶಗಳಿಗೆ ಇವ ಇರುವಂತೆ ತತ್ವಮರ್ಥಯೋ ತದರ್ಥಕ್ಕೂ ತ್ವಮರ್ಥಕ್ಕೂ ಕೂಡ ನಾವು ಸಂಬಂಧವನ್ನ ಮಾಡಿಕೊಳ್ಳಬೇಕು. ಯಾವುದರಂತೆ? ಸಾಮಾನಾಧಿಕರಣ್ಯಾದೇ ಸಾಮಾನಾಧಿಕರಣ್ಯವೇ ಮುಂತಾದದ್ದಂತೆ. ಇಲ್ಲಿ ಸಾಮಾನಾಧಿಕರಣ್ಯ ಮುಂತಾದದ್ದು ಅಂದ್ಬಿಟ್ರು. ಆದಿ ಅಂದ್ರೇನು? ಲಕ್ಷ ಲಕ್ಷಣ ವಿಶೇಷಣ ವಿಶೇಷ್ಯ ಎಂದು ಹೇಳಿದ್ದಾರಲ್ಲ. ಹಿಂದಿನ ಶ್ಲೋಕದ ಜ್ಞಾಪಿಸ್ಕೊಳ್ಳಿ ಅದನ್ನ. 3ನೇ ಅಧ್ಯಾಯ 3ನೇ ಶ್ಲೋಕ ನೋಡ್ಕೊಂಡು ಪುಸ್ತಕ ಸ್ವಲ್ಪ ಹಿಂತಿರುಗಿಸಿ. ಸಾಮಾನಾಧಿಕರಣ್ಯಂಚ ವಿಶೇಷಣ ವಿಶೇಷ್ಯತ ಲಕ್ಷ ಲಕ್ಷಣ ಸಂಬಂಧ ಪದಾರ್ಥ ಪ್ರತ್ಯಗಾತ್ಮನ. 3ನೇ ಶ್ಲೋಕ. ಪದ, ಅರ್ಥ, ಪ್ರತ್ಯಗಾತ್ಮ ಮೂವರಿಗೂ ಕೂಡ ಒಂದಕ್ಕೆ ಪದಕ್ಕೆ ಸಾಮಾನಾಧಿಕರಣ್ಯ, ಅರ್ಥಕ್ಕೆ ವಿಶೇಷಣ ವಿಶೇಷತ, ಪ್ರತ್ಯಗಾತ್ಮನಿಗೆ ಲಕ್ಷ ಲಕ್ಷಣ ಸಂಬಂಧ ಅಂತ ಹೇಳಿದ್ದೇವಲ್ಲ, ಜ್ಞಾಪಕ ಮಾಡ್ಕೊಳ್ಳಿ. ಇಂದು ಸಾಮಾನಾಧಿಕರಣ್ಯ ಆದೇಹೆ ಸಾಮಾನಾಧಿಕರಣ್ಯಾತೆ ಪಂಚಮಿ ಏಕವಚನ. ಸಾಮಾನಾಧಿಕರಣ್ಯಾದೇಹೆ ಪಂಚಮಿ ಏಕವಚನ. ಸಾಮಾನಾಧಿಕರಣ್ಯವೇ ಮುಂತಾದ ಹೇತುವಿನಿಂದ ತದರ್ಥ ತ್ವಮರ್ಥಗಳಿಗೆ ಘಟಾಕಾಶ ಮಹಾಕಾಶಗಳಿಗಿರುವಂತೆ ಅರ್ಥವನ್ನ ಮಾಡಿಕೊಂಡಾಗ ನಮಗೆ ತತ್ವಮರ್ಥಯೋ ವ್ಯಾವೃತ್ತೆ. ತದರ್ಥವೂ ವ್ಯಾವೃತ್ತಿಯಾಯ್ತು, ತ್ವಮರ್ಥವೂ ವ್ಯಾವೃತ್ತಿ. ತದರ್ಥ ತ್ವಮರ್ಥಗಳು ಎರಡೂ ಕೂಡ ನಿವೃತ್ತಿಯಾಗುವುದರಿಂದ ನಮಗೆ
ಸಾಕ್ಷಾತ್ ಈಗಲೇ ನೇರವಾಗಿ ಅವಾಕ್ಯಾರ್ಥವು ಸ್ಯಾತ್ ಉಂಟಾಗಿ ಬಿಡುತ್ತದೆ. ಪ್ರಸಂಖ್ಯಾನ ಮಾಡಬೇಕಾಗಿಲ್ಲ, ಪ್ರಸಂಖ್ಯಾನವಿಲ್ಲದೇನೆ ಸಾಯ್ಬೇಕಾಗಿಲ್ಲ. ಬದುಕಿರುವಾಗಲೇ ನಮಗೆ ಅದ್ವೈತ ವೇದಾಂತದಲ್ಲಿ ಸರಿಯಾಗಿ ವಿಚಾರ ಮಾಡಿದಾಗ ಅವಾಕ್ಯಾರ್ಥ ಭವತಿ ವ್ಯಾವೃತ್ತೇ ಸ್ಯಾತ್ ಅವಾಕ್ಯಾರ್ಥ. ಇದಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸೊಗಸಾಗಿ ಬರೆದಿದ್ದಾರೆ. ಅದೇನು ಸ್ವಾಮಿಗಳ ಅದ್ಭುತವಾದ ಶಕ್ತಿಯೋ ಪರಮಾಶ್ಚರ್ಯವಾಗ್ತದೆ. ಜೊತೆಯಲ್ಲಿ ಹಿಂದೆ ಅವಾಗ ಅರ್ಥವಾಗ್ತಾ ಇತ್ತು, ಈಗ ಅದ್ಭುತವಾಗಿದೆ ನೋಡಿ. ಬರೀತಾರೆ ಗುರುಗಳು, ವಾಕ್ಯಾರ್ಥ ನಿಧಿಧ್ಯಾಸನೇನೈವ ಅಸಂಸರ್ಗಾತ್ಮಕ ಅವಬೋಧ ಇದು ಪೂರ್ವ ಪಕ್ಷ. ವಾಕ್ಯಾರ್ಥದ ನಿಧಿಧ್ಯಾಸನ ಮಾಡಿದರೆ ಅಸಂಸರ್ಗಾತ್ಮಕವಾಗಿರುವ ಅವಾಕ್ಯಾರ್ಥ ಜ್ಞಾನ ಉಂಟಾಗುತ್ತದೆ ಎಂದು ಪೂರ್ವ ಪಕ್ಷ. ಪ್ರಾಚೀನವಾದಿನಾಮಭಿಪ್ರಾಯ. ಯಾರಿವರು? ವೃತ್ತಿಕಾರರು. ಆಮೇಲೆ ವಾಕ್ಯಾದೇವ ಅವಾಕ್ಯಾರ್ಥ ಪ್ರತಿಪತ್ತಿ ಇತಿ ಪರಿಹಾರ. ಅದು ತಪ್ಪು. ವಾಕ್ಯದಿಂದಲೇ ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದಲೇ ಅವಾಕ್ಯಾರ್ಥ ಉಂಟಾಗುತ್ತದೆ ಎನ್ನುವಂತಹದ್ದು ನಮ್ಮ ಸಿದ್ಧಾಂತ ಎಂದು ಅದನ್ನು ಖಂಡನೆ ಮಾಡಿದ್ದ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ.